ನಮಸ್ಕಾರ ಎಲ್ರಿಗೂ. ಏನಪ್ಪ ಅಭಿಷೇಕು ತಟ್ಟೆಯಲ್ಲಿ ಏನೋ ಉಂಡೆಗಳನ್ನ ಇಟ್ಕೊಂಡಿದ್ದಾನೆ, ಇದು ಯಾವ ಪದಾರ್ಥದಿಂದ ಮಾಡಿದ್ದಾನೆ, ಏನು ಉಂಡೆ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಬಿಳಿ ಎಳ್ಳಲ್ಲಿ ಮಾಡಿರೋಂಥ ಬಿಳಿ ಎಳ್ಳಿನ ಉಂಡೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ಪಟ್ಟಿ ಮಾಡಿಟ್ಕೊಳ್ಳಿ. 400 ಗ್ರಾಮ್ ಆಗುವಷ್ಟು ಬಿಳಿ ಎಳ್ಳು, 20 ಬಾದಾಮಿ, 30 ಚೂರು ಹೋಳಾಗಿರುವಷ್ಟು ಗೋಡಂಬಿ, ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ, 3/4 ಬಟ್ಲಷ್ಟು ತುರಿದಿಟ್ಕೊಂಡಿರೋಂಥ ಒಣಕೊಬ್ಬರಿ ತುರಿ, ಜೊತೆಗೆ ಸಿಹಿಗೆ ತಕ್ಕಷ್ಟು ಬೆಲ್ಲ. ಮೊದಲಿಗೆ ಒಂದು ಬಾಂಡ್ಲಿಯಲ್ಲಿ 400 ಗ್ರಾಮ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕಿ ಚೆನ್ನಾಗಿ ಅದು ಚಟಪಟ ಅಂತ ಸಿಡಿಯೋವರೆಗೂ ಕೆಂಪಳ ಹುರಿದಿಟ್ಕೊಳ್ಳಿ. ಅದಾದಮೇಲೆ ಗೋಡಂಬಿ ಮತ್ತು ಬಾದಾಮಿನ ಅದನ್ನು ಬೇರೆ ಬೇರೆಯಾಗಿ ಕೆಂಪಳ ಹುರಿದಿಟ್ಕೊಳ್ಳಿ. ಅದಾದಮೇಲೆ ಎಲ್ಲನೂ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಚೆನ್ನಾಗಿ ಗರ್ರ ಅಂತ ತಿರುಗಿಸ್ಕೊಳ್ಳಿ. ತಿರುಗಿಸಾದ್ಮೇಲೆ ಮೊದಲೇ ತುರಿದಿಟ್ಕೊಂಡಿರುವಂಥ ಒಣಕೊಬ್ಬರಿ ತುರಿನೂ ಹಾಕಿ ಚೆನ್ನಾಗಿ ಒಂದೆರಡು ಸತಿ ಚೆನ್ನಾಗಿ ಗರ್ರ ಅಂತ ಮಿಕ್ಸರ್ ಗ್ರೈಂಡರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಹದಕ್ಕೆ ಬಂದಿದ್ರೆ ಸಾಕು. ಇದಾದಮೇಲೆ ಮೇನ್ ಇಂಗ್ರೀಡಿಯೆಂಟ್ ಆಗಿರೋಷ್ಟು ಬೆಲ್ಲ, ಸಿಹಿಗೆ ಬೇಕಾಗಿರುವಂಥ ಬೆಲ್ಲನ ನಾನು ನನ್ನ ಕೈಯಲ್ಲಿ 4 ಹಿಡಿ ಬೆಲ್ಲದ ಪುಡಿ ಹಾಕ್ಕೊಂಡು ಚೆನ್ನಾಗಿ ತಿರ್ಗಾ ಮಿಕ್ಸರ್ ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿದೆ. ನಾನಿವಾಗ ಹದ ತೋರಿಸಿದ್ನಲ್ಲ, ಆ ಅದಕ್ಕೆ ಬಂದಿದ್ದರೆ ಎಳ್ಳುಂಡೆ ಮಾಡೋಕ್ಕೆ ಇದು ಸಿದ್ಧವಾಗಿದೆ ಅಂತ ಅರ್ಥ. ಇದು ಬಿಸಿ ಇರೋವಾಗಲೇ ನಾವು ಚೆನ್ನಾಗಿ ಉಂಡೆ ಕಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾ ಇದೆ ಅಂತ. ಈ ಥರ ಉಂಡೆ ಮಾಡಿಟ್ಕೊಂಡ್ರೆ ರುಚಿಯಾದ ಪೌಷ್ಟಿಕವಾದಂಥ ಎಳ್ಳುಂಡೆ ಸವಿಯಲು ಸಿದ್ಧ. ಧನ್ಯವಾದಗಳು. ನಾನು ನಿಮ್ಮ ಅಭಿಷೇಕ್ ಅಶೋಕ್ ರಾಜು. ಈ ನನ್ನ ರೆಸಿಪಿ ಹೇಗಿತ್ತು ಅಂತ ನೀವು ಮಾಡಿ ನೋಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಒನ್ಸ್ ಅಗೈನ್. ಜೊತೆಗೆ ನನ್ನ ಯೂಟ್ಯೂಬ್ ಪೇಜ್ನ ಕೂಡ ಫಾಲೋ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೈನ್. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ.